नमस्ते बच्चों। पिछले वीडियो में हमने आपका 11 पाठ इंद्रधनुषी गुलाब के बारे में आधा किए थे। आज हम इस वीडियो में जो बचे हुए पाठ को पूरा कर रहे हैं। बच्चों, मैं टेक्स्ट बुक दिखाकर पाठ शुरू करने वाली हूँ। आप भी ध्यान से टेक्स्ट बुक खोलकर देखते सुनिए। अच्छा बच्चों, एक बार हम क्या करेंगे, जो इस पेज में क्या हुआ था इसके बारे में हम थोड़ा सा आपको याद करना चाहते हैं। क्या है, राजा को फूलों से बहुत लगाव था। जो कृष्णदेव राय था ना राजा, और उन्होंने क्या किया, मैसूर राज्य में स्थान स्थान पर उपवनों को बनाया और उन उपवनों में रंग बिरंगे सुगंधित फूलों के पौधे लाकर दूर दूर से मंगवा कर सभी उपवनों में लगवाया गया था। और राजा स्वयं ही जाकर इन सभी को देखता रहता था। और जो वहाँ का एक जल मंत्री ने एक दिन राजा से कहा कि पास ही एक उपवन में इंद्रधनुषी का गुलाब खिला है, वो तो देखने में बहुत शोभा दिख रहा है करके बोलने से महाराजा को तुरंत उसे देखने के लिए मन कर रहा था। तुरंत वहाँ पर जाने के लिए उस मंत्री को कहा, लेकिन मंत्री ने महाराज को रुकवाया। नहीं महाराजा, अगले दिन मैं माली से पूछकर आऊँगी, जब जाना है तभी चलेंगे वहाँ पर करके किया बोला था। और वहीं पर तेनाल रामकृष्ण भी था और सोचने लगा कि मैंने तो बहुत सारे फूलों को देखा है, गुलाब के फूलों को लाल रंग में, पीले, गुलाबी, सफ़ेद रंग में और कहीं कहीं काले रंग में भी देखा है। दो रंगों के गुलाब को भी हमने देखा है, लेकिन 7 रंग एक ही फूल में हमने नहीं देखा है करके सोच में पड़ गए। अगले दिन क्या हुआ, महाराजा ने अगले दिन वहाँ पर जाने के लिए निश्चय हुआ। महाराजा के साथ उनके आस्थान के मंत्रियों और मित्रों ने मिलकर उस फूल को देखने के लिए वहाँ पर पहुँचे। और बाद में क्या हुआ इसके बारे में हम लोग अभी शुरू करते हैं। उपवन में इंद्रधनुष के 7 रंगों से सज्जित उस बड़े से गुलाब को देख तभी दांतों तले उंगली दबा उठे। ನೋಡಿ, ಆ ಒಂದು ಉಪವನದಲ್ಲಿ उस उपवन में जो इंद्रधनुष से सजे 7 ಬಣ್ಣಗಳಿಂದ ಕೂಡಿರ್ತಕ್ಕಂಥ ಗುಲಾಬಿ, ದೊಡ್ಡದಾಗಿರ್ತಕ್ಕಂಥ ಒಂದು ಗುಲಾಬಿ ಹೂ ತುಂಬ ಸುಂದರವಾಗಿ ಕಾಣ್ತಾ ಇತ್ತಂತೆ. ಅದು ನೋಡಿದವ್ರಿಗೆ ಏನಾಯಿತು, ದಾಂತೆ ತಲೆ ಉಂಗ್ಲಿ ದಬ ಅನ್ನೋದು ಇದು ಮುಹಾವರೆ. ಇದು ಅಂದರೆ ಏನಿದ್ರ ಅರ್ಥ, ಅವರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತು. ಅದರ ಅರ್ಥ ಏನು, आश्चर्य हो जाना। उस फूल को देखकर बहुत आश्चर्य हुआ। और राजा तो उस अद्भुत गुलाब की एक एक पांखड़ी और रंग की प्रशंसा कर रहे थे। ಆ ಹೂವನ್ನು ನೋಡಿದ ತಕ್ಷಣ ಮಹಾರಾಜ ಏನು ಮಾಡ್ದ, ಆ ಹೂವಿನ ಬಗ್ಗೆ ತುಂಬ ಹೊಗಳೋದಕ್ಕೆ ಶುರು ಮಾಡ್ದ. ಯಾಕಂದರೆ ಮಹಾರಾಜ ಸಹ ಒಬ್ಬ ಕವಿಯಾಗಿದ್ದ. ಹಾಗಾಗಿ ಏನು ಮಾಡ್ದ, ಆ ಸುಂದರವಾಗಿರ್ತಕ್ಕಂಥ ಹೂವನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ತುಂಬ ಹೊಗಳೋದಕ್ಕೆ ಶುರು ಮಾಡ್ದ. ಅವುಗಳ ಬಣ್ಣಗಳ ಬಗ್ಗೆ ಹೊಗಳೋದಕ್ಕೇನೂ ಸಹ ಶುರು ಮಾಡ್ದ. ಅಷ್ಟರಲ್ಲೇ ಏನಾಯಿತು, ಪಾಂಕುಡಿ ಅಂದರೆ ಫೂಲ್ ಕಿ ಪತ್ತಿ, ಎಲೆಗಳನ್ನು, ಪಾಂಕುಡಿ ಅಂದರೆ ಏನು, ಆ ಹೂವಿನ ಎಲೆಗಳನ್ನು ನೋಡಿಬಿಟ್ಟು, ಆ ದಳಗಳಿರ್ತಾವಲ್ಲ, ಎಲೆಗಳಂದ್ರೆ ದಳಗಳು ಅಂತೆಲ್ಲ, ಹೂವಿನ ದಳಗಳನ್ನು ನೋಡಿಬಿಟ್ಟು ತುಂಬ ಹೊಗಳೋದಕ್ಕೆ ಶುರು ಮಾಡಿದ್ದಂತೆ. ತಬಿ ಏಕ್ ಮಂತ್ರಿನೇ ಸುझाव ದಿಯಾ. ಅಷ್ಟರಲ್ಲೇ ಏನು ಮಾಡ್ದ, ಅಲ್ಲಿ ಬಂದಿರತಕ್ಕಂಥವರಲ್ಲಿ ಒಬ್ಬ ಮಂತ್ರಿ ಸುझाव ಅಂದರೆ ಒಂದು ಸಲಹೆಯನ್ನು ಕೊಟ್ಟ. ಏನಂದರೆ, ಮಹಾರಾಜ್ ಮಾಲಿ ಕೋ ಕುಚ್ ಪುರಸ್ಕಾರ ಬಿ ತೋ ದೇ.
ಯಾಕಂದರೆ ಆ ಹೂವನ್ನು ಬೆಳೆಸಿರೋದು ಮಾಲಿ ಅಲ್ವಾ, ಮಾಲಿ ಅಂದರೆ ಏನು, ತೋಟವನ್ನು ನೋಡ್ಕೊಳ್ತಕ್ಕಂಥನು ಅಂತ ನಿಮಗೆ ಹೇಳಿದ್ದೆ. ಆ ಮಾಲಿಗೆ ಏನಾದರೂ ಪುರಸ್ಕಾರ ಅಂದರೆ ಏನಾದರೂ ಇನಾಮ್ ಪ್ರೈಸನ್ನು ಕೊಡಿ, ಅಷ್ಟು ಸುಂದರವಾಗಿ ಆ ಹೂ ಬಿಟ್ಟಿರೋದಕ್ಕೆ ಅವನೇ ಕಾರಣ, ಅವನೇ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ ಹೇಳಿದ್ರಂತೆ. हाँ हाँ क्यों नहीं, पुरस्कार तो मिलेगा ही, पर माली को हमारे उपवन में ऐसे कई फूल उगाने होंगे. हाँ हाँ, ಯಾಕಿಲ್ಲ, ಮಾಲಿಗೆ ನಾನು ಪುರಸ್ಕಾರವನ್ನು ಕೊಟ್ಟೇ ಕೊಡ್ತೀನಿ. ಆದರೆ ಈ ಥರದ ಹೂಗಳನ್ನು ನಮ್ಮ ತೋಟದಲ್ಲಿ, ನಮ್ಮ ಗಾರ್ಡನ್ಗಳಲ್ಲಿ ಬೆಳೆಸಬೇಕು ಅಂತ ಹೇಳಿದಂತೆ. ಉಸೆ ಅಭಿ ಸೋನೆಗೆ 1000 ಸಿಕ್ಕೆ ದಿಯೇ ಜಾತೆ ಹೇ. ಈಗಲೇ ನಾನು ಏನು ಮಾಡ್ತೀನಿ, ಮಾಲಿಗೆ ಅಭಿ ಅಂದರೆ ತಕ್ಷಣವೇ ನಾನು ಮಾಲಿಗೆ ಸೋನೆಗೆ 1000 ಅಂದರೆ 1000, ಸೋನೆ ಅಂದರೆ ಗೋಲ್ಡ್ ಕಾಯಿನ್ಸನ್ನು ಕೊಡ್ತೀನಿ ಅಂತ ಹೇಳ್ದ. ಇನ್ನೂ ಕೊಟ್ಟಿಲ್ಲ. ಕೃಷ್ಣದೇವರಾಯನೇ ಕಹಾ, ಈ ರೀತಿಯಾಗಿ ಕೃಷ್ಣದೇವರಾಯ ಹೇಳಿದ್ನಂತೆ. ಮುಂದಿನ ಭಾಗ ಏನಾಯ್ತು ಅನ್ನೋದನ್ನು ನೋಡೋಣವಾ. ತೆನಾಲಿರಾಮ್ ಕುಚ್ ಚಿಂತಿತ್ ಲಗ್ ರಹೇ ಥೇ. ತೆನಾಲಿರಾಮ ಏನಾಯಿತು, ಸ್ವಲ್ಪ ಚಿಂತೆಯಲ್ಲಿ ಬಿದ್ದನಂತೆ. ವೇ ಬಡೇ ಧ್ಯಾನ್ ಸೆ ಉಸ್ ಗುಲಾಬ್ ಕೋ ದೇಖ್ ರಹೇ ಥೇ. ತೆನಾಲಿರಾಮ ಕೃಷ್ಣ ಅಲ್ಲಿಗೆ ಬಂದಿದ್ನಲ್ಲ, ಸುಮ್ಮನೆ ಇರಲಿಲ್ಲ, ಏನೋ ತುಂಬ ಯೋಚನೆ ಮಾಡ್ತಾ ಇದ್ದ, ಚಿಂತೆ ಮಾಡ್ತಾ ಇದ್ದ. ಅಷ್ಟರಲ್ಲೇ ಅವನ ಗಮನ, ಧ್ಯಾನ ಅಂದರೆ ಅವನ ಗಮನ ಆ ಹೂವಿನ ಕಡೆ ಹೋಯ್ತಂತೆ. उसका नज़र, उसका ध्यान उस फूल की तरफ गया. तभी उसकी दृष्टि उस पौधे की एक कली पर गई. ಅಷ್ಟರಲ್ಲೇ ಅವನ ಒಂದು ದೃಷ್ಟಿ ಎಲ್ಲಿ ಹೋಯಿತು, ಹೂವಿನ ಸಸಿ ಇದೆ ಅಲ್ವಾ, ಆ ಸಸಿಯಲ್ಲಿ ಒಂದೇ ಹೂ ಒಂದೇ ಇರಲಿಲ್ಲ, ಮೊಗ್ಗುಗಳು ಸಹ ಇದ್ದವು. ಕಲಿ ಅಂದ್ರೇನು, ಹೂವು ಆಗೋದಕ್ಕಿಂತ ಮುಂಚೆ ಮೊಗ್ಗಿನ ರೂಪದಲ್ಲಿ ಇರ್ತಾವಲ್ವ, ಆ ಮೊಗ್ಗಿನ ಕಡೆ ಅವನ ಗಮನ ಹೋಯ್ತಂತೆ. कली बाहर से हरी थी, पर उससे झांकती पांखड़ी सफ़ेद. ಆ ಮೊಗ್ಗು ಏನಿತ್ತು, ಮೇಲ್ಗಡೆ ಎಲ್ಲ ಗೊತ್ತಿದೆ ನಿಮಗೆ, ಆ ಮೇಲ್ಗಡೆ ಇರ್ತಕ್ಕಂಥ ಎಲೆಗಳು ಗ್ರೀನ್ ಕಲರ್ನಲ್ಲೇ ಇರ್ತವೆ ಅಂತ ಹೇಳ್ಬಿಟ್ಟು. ಬಟ್ ಆ ಎಲೆಗಳ ಒಳಗಡೆ ಆ ಒರಿಜಿನಲ್ ಆ ಹೂವಿನ ಬಣ್ಣ ಇರುತ್ತೆ. ಯಾವ ಬಣ್ಣದಲ್ಲಿ ಹೂವಿದೆ ಅನ್ನೋದು ಗೊತ್ತಾಗುತ್ತೆ, ಆ ಮೊಗ್ಗನ್ನು ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ಹಾಗೆ ಅದರಲ್ಲಿ ತುಂಬ ಜಾಂಕ್ತಿ ಅಂದ್ರೇನು, ತುಂಬ ಗಮನವಿಟ್ಟು ಅಣಿಕೆ ಅದನ್ನು, ಆ ಹೂವನ್ನು ನೋಡಿದ್ನ, ಆ ಮೊಗ್ಗನ್ನು ನೋಡಿದ್ದಂತೆ. ಒಳಗಡೆ ಏನಿತ್ತು, ಬಿಳೆ ಬಣ್ಣದ ಮೊಗ್ಗು ಇತ್ತಂತೆ. ತೆನಾಲಿರಾಮ್ ಸಬ್ ಸಮಜ್ ಗಯಾ. ತೆನಾಲಿರಾಮನಿಗೆ ಗೊತ್ತಾಗ್ಬಿಡ್ತಂತೆ, ಇದು ಏನೋ ಮೋಸ ನಡೀತಾ ಇದೆ ಅಂತ ಅಂದ್ಕೊಂಡಂತೆ. ಅಷ್ಟರಲ್ಲೇ ವಹಾ ಬೋಲೆ ಬಿನಾ ನಾ ರಹ ಸಕೆ. ಅವನಿಗೆ ಮಾತಾಡಲಿಲ್ಲ, ನಿಲ್ಲಕ್ಕಾಗಲಿಲ್ಲ ತೆನಾಲಿರಾಮನಿಗೆ. ಯಾಕಂದರೆ ಈ ರೀತಿ ಅನ್ಯಾಯ ಆಗ್ತಾಯಿದ್ರೆ ನೋಡಿಬಿಟ್ಟು ಅವನು ಯಾವಾಗಲೂ ಸುಮ್ಮನೆ ಇರ್ತಾ ಇರಲಿಲ್ಲಲ್ವಾ, ಹಾಗಾಗಿ ಸುಮ್ಮನೆ ಇರಲಿಲ್ಲಂತೆ. ಏನಂದ, ಮಹಾರಾಜ್ ರುಕಿಯೇ ಯೇ ರುಕ್ ಜಾಯಿಯೇ. ಮಹಾರಾಜ ಅವನಿಗೆ ಎಷ್ಟು 1000 ಗೋಲ್ಡ್ ಕಾಯಿನನ್ನು ಕೊಡ್ತಾ ಇದ್ದಂತೆ. ಅಷ್ಟರಲ್ಲೇ ಏನು ಮಾಡಿದೆ ತೆನಾಲಿರಾಮ, ಮಹಾರಾಜ ನಿಂತ್ಕೊಳ್ಳಿ, ಒಂದ್ಸರಿ ನಿಂತ್ಕೊಳ್ರಿ ಇಲ್ಲಿ ಅಂತ ಹೇಳಿಬಿಟ್ಟು ಹೇಳಿದ್ನಂತೆ. ತಬಿ ಪುರಸ್ಕಾರ ನಾ ದೇ. ಈಗಲೇ ಅವನಿಗೆ ಪುರಸ್ಕಾರವನ್ನು ಕೊಡಬೇಡ್ರಿ, ನಿಂತ್ಕೊಳ್ಳಿ ಮಹಾಪ್ರಭು ಅಂತ ಹೇಳಿದ್ರಂತೆ. ಸಬ್ ತೆನಾಲಿರಾಮ್ ಕಾ ಮೂಹ ದೇಖ್ನೆ ಲಗೆ. ತೆನಾಲಿರಾಮ ಹೇಳಿದ್ನಲ್ವಾ, ನಿಂತ್ಕೊಳ್ಳಿ ಮಹಾಪ್ರಭು, ಅವನಿಗೆ ಈಗಲೇ ಏನು ಪುರಸ್ಕಾರವನ್ನು ಕೊಡಬೇಡ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿರತಕ್ಕಂಥವರೆಲ್ಲರೂ ತೆನಾಲಿರಾಮನ ಮುಖವನ್ನೇ ನೋಡಿದ್ರಂತೆ. ಮಾಲಿ ಔರ್ ಜಲ್ಮಂತ್ರಿ ಕುಚ್ ಭಯಭೀತ್ ಲಗೆ. ಅಷ್ಟರಲ್ಲಿ ಏನಾಯಿತು, ಮಾಲಿಗೆ ಮತ್ತು ಜಲ್ಮಂತ್ರಿಗೆ ಇಬ್ಬರಿಗೆ ಹೆದರಿಕೆ ಶುರುವಾಯಿತು. ಅರೆ ತೆನಾಲಿರಾಮ ಎಂಟ್ರಿ ಆಗಿದ್ದಾನಂದರೆ ನಮಗೇನೋ ಕಾಡಿದೆ ಇವತ್ತು ಅಂದ್ಕೊಂಡ್ಬಿಟ್ಟು ಅವರಿಬ್ಬರಿಗೆ
ಹೆದರಿಕೆ ಶುರು ಆಗ್ಬಿಡ್ತಂತೆ. तेनालीराम ने पास रखा जल का डोल उठाया. ಅಲ್ಲೇ ಇರ್ತಕ್ಕಂಥ ನೀರು ಹಾಕ್ತಾರಲ್ವಾ, ಗಿಡಗಳಿಗೆಲ್ಲ ನೀರು ಬಿಡ್ತಾರಲ್ವಾ, ಡೋಲ್ ಅಂತ ಹೇಳಿಬಿಟ್ಟು ಕರಿತೀವಿ. ಅದು ನೀರು ಬಿಡ್ತಕ್ಕಂಥದ್ದು ಒಂದು ಬಕೆಟ್ ಟೈಪ್ ಇರುತ್ತೆ ನೋಡ್ರಿ, ಅಲ್ಲೇ ಇತ್ತಂತೆ. ಅದನ್ನು ತೆಕ್ಕೊಂಡಂತೆ, ಕೈಯಲ್ಲಿ ಹಿಡ್ಕೊಂಡಂತೆ. ಅವರು ಸಾರಾ ಪಾನಿ ಫೂಲ್ ಪರ್ ಉಂಡೇಲ್ ದಿಯಾ. ಅದ್ರಾಗಿರ್ತಕ್ಕಂಥ ಅಷ್ಟು ನೀರನ್ನು ಏನು ಮಾಡ್ದ, ಆ ಹೂವಿನ ಮೇಲೆ ಸುರುವಿದ್ನಂತೆ. ಲೋ ಯಹಾ ಕ್ಯಾ ಸಾರಾ ರಂಗ್ ಧುಲ್ಕರ್ ನೀಚೆ ಬಹಾ ಗಯಾ. ಏನಾಯ್ತು ಅಷ್ಟರಲ್ಲೇ ಏನಾಗ್ಬಿಡ್ತು, ಆ ಹೂವಿನ ಮೇಲೆ ಇರ್ತಕ್ಕಂಥ ಎಲ್ಲ ಬಣ್ಣ ಎಲ್ಲ ಏನಾಯಿತು, ನೀರು ಹಾಕಿದ ತಕ್ಷಣವೇ ಎಲ್ಲ ಬಣ್ಣ ಕೆಳಗಡೆ ಜಾರಿ ಬಿದ್ದುಬಿಡ್ತಂತೆ. देखा महाराज यहाँ गई इंद्रधनुषी गुलाब के रंगों की शोभा. ನೋಡಿ ಮಹಾರಾಜ್ರೆ, ಈಗ ಗೊತ್ತಾಯ್ತಾ ಈ ಒಂದು ಇಂದ್ರಧನುಷಿ ಗುಲಾಬಿನ ಶೋಭೆ ಈಗ ನೋಡಿದ್ರೆ ಹೇಗಿದೆ ಅಂತ ಹೇಳಿಬಿಟ್ಟು ಹೇಳ್ದ. ಕ್ಯಾ ದಿಯಾ ಜಾಯೆ ಇನ್ಹೇ ಪುರಸ್ಕಾರ. ಈಗೇನು ಕೊಡ್ತೀರಾ ಇವರಿಗೆ ನೀವು ಪುರಸ್ಕಾರವನ್ನು, ಗಿಫ್ಟನ್ನು, ಪ್ರೈಸನ್ನು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅಬ್ ಆಪ್ ಹಿ ಸೋಚ್ಲೋ. ಈಗ ನೀವೇ ಯೋಚನೆ ಮಾಡಿ ಮಹಾಪ್ರಭುಗಳೇ ಅಂತ ಹೇಳಿಬಿಟ್ಟು ತೆನಾಲಿ ರಾಮಕೃಷ್ಣ ಕೃಷ್ಣದೇವರಾಯನಿಗೆ ಹೇಳಿದ್ನಂತೆ. अच्छा बच्चों, आप क्या करना है, इस पाठ को एक बार घर में पढ़िए और जो इस पाठ में रहे कुछ शब्द होता है, वो विलोम शब्द मिलता है, इन सभी को आपको क्या करना है, ढूंढ कर आपके HW में लिखना है. जो अभ्यास में रहे सभी को मैं अगले वीडियो में रिकॉर्ड कर भेजूँगी. धन्यवाद.